ಭಾರತದಲ್ಲಿ ಸದ್ಯ ಚರ್ಚೆಯಲ್ಲಿರುವ ವಿಷಯ ಏನು ಅಂತ ನೋಡ್ತಾ ಹೋದರೆ ಜಾಹ್ನವಿ ಕಂಡೂಲಾ ಅವರ ವಿಚಾರ. ಜಾಹ್ನವಿ ಕಂಡೂಲಾ ಅವರು ಮೂಲತಃ ಭಾರತದ ಆಂಧ್ರ ಪ್ರದೇಶದ ಕರ್ನೂಲಿನವರು. ಓದಿನ ನಿಮಿತ್ತ ಇವರು US ನಲ್ಲಿ ಸೆಟಲ್ ಆಗಿದ್ರು. ಅಲ್ಲಿ ಒಂದು ಅಪಘಾತ ಆಗುತ್ತೆ. ಆ ಒಂದು ಅಪಘಾತದಲ್ಲಿ ಇವರ ಏನು ಒಂದು ಸಾವು ಉಂಟಾಗುತ್ತೆ. ಆ ಒಂದು ಸಾವಿಗೆ ಏನು ನ್ಯಾಯ ಕೊಡುವ ರೀತಿಯಲ್ಲಿ ಅಲ್ಲಿನ ನ್ಯಾಯಾಲಯ ಸುಮಾರು 262 ಕೋಟಿ ರೂಪಾಯಿಯನ್ನ ಭಾರತದಲ್ಲಿರುವ ಅವರ ಪೇರೆಂಟ್ಸ್ ಅಥವಾ ಪೋಷಕರು ಅಂತ ಏನು ಹೇಳ್ತೀವಿ ಇವರಿಗೆ ಕೊಡುವ ಒಂದು ಆದೇಶವನ್ನ ಮಾಡಿದೆ. ಸುಮಾರು 262 ಕೋಟಿ ಅಂತ ಅಂದ್ರೆ ಚಿಕ್ಕ ಪುಟ್ಟ ಹಣ ಅಲ್ಲ ಅಂತ ನೀವೆಲ್ಲರಿಗೂ ಗೊತ್ತು. ಇದಕ್ಕೆ ಮುಖ್ಯ ಕಾರಣವೇನು ಅಂತ ನೋಡ್ತಾ ಹೋದ್ರೆ ನಿಜವಾಗಿಯೂ ನೀವು ನಂಬಲಿಕ್ಕಿಲ್ಲ. ಈ ರೀತಿಯೆಲ್ಲ ಏನು ಈ ಒಂದು ಪ್ರಕರಣದಲ್ಲಿ ಟ್ವಿಸ್ಟ್ ಸಿಗುತ್ತಾ ಅಂತ, ಈ ರೀತಿಯ ಒಂದು ಟ್ವಿಸ್ಟ್ ಈ ಕೇಸ್ನಲ್ಲಿ ಸಿಕ್ಕಿದೆ. ಈ ಒಂದು ಹಿನ್ನೆಲೆಯಲ್ಲಿ 2026 ಫೆಬ್ರವರಿಯಲ್ಲಿ ಈ ಒಂದು ತೀರ್ಮಾನ ಆಗಿ ಸುಮಾರು 262 ಕೋಟಿ ರೂಪಾಯಿಯನ್ನ ಅಲ್ಲಿನ ಒಂದು ಏನು ಸಂಸ್ಥೆ ಇದೆ ಅದು ಭಾರತದಲ್ಲಿರುವ ಪೋಷಕರಿಗೆ ಹಸ್ತಾಂತರಿಸುವಂತೆ ಏನು ಒಂದು ಆದೇಶವನ್ನ ಮಾಡಿದೆ. ಇದಕ್ಕೆ ಕಾರಣಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನು ಜಾಹ್ನವಿ ಅವರಿದ್ದಾರೆ, ಮೂಲತಃ ಆಂಧ್ರ ಪ್ರದೇಶದ ಕರ್ನೂಲಿನವರು. ಏನು ಮಧ್ಯಮ ವರ್ಗದ ಕುಟುಂಬ. ಅವರ ಪೋಷಕರು ಅವರನ್ನ ತುಂಬಾ ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳಿ ಸಾಕಷ್ಟು ಕಷ್ಟಪಟ್ಟು ಅವರನ್ನ ಅಮೆರಿಕಗೆ ಕಳಿಸಿದ್ರು. ಅಮೆರಿಕದಲ್ಲಿ ಅವರು ವಾಸವಾಗಿದ್ರು. ಅಲ್ಲಿ ಏನು ಸ್ನಾತಕೋತ್ತರ ಪದವಿಯನ್ನ ಸ್ಟಡಿ ಮಾಡ್ತಾ ಇದ್ರು. ಓದಿನಲ್ಲಿ ಬಹಳ ಮುಂದಿರ್ತಕ್ಕಂತಹ ಯುವತಿ ಕೂಡ ಅವರು ಆಗಿದ್ರು. ನಂತರದಲ್ಲಿ 2023ರಲ್ಲಿ ಏನು ರಸ್ತೆಯಲ್ಲಿ ನಡೆದು ಹೋಗುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ವಾಹನ ಒಂದು ಗುದ್ದಿ ಅವರು ಅಲ್ಲೇ ಸಾವಿಗೀಡಾಗಿದ್ರು. ಆ ನಂತರ ಏನು ಅವರ ದೇಹವನ್ನ ಭಾರತಕ್ಕೆ ತೆಗೆದುಕೊಂಡು ಬಂದು ಯಾವೆಲ್ಲ ಕೆಲಸಗಳು ಮಾಡಬೇಕೋ ಆವೆಲ್ಲ ಕೆಲಸಗಳನ್ನ ಅವರ ಪೋಷಕರು ಮಾಡಿ ಸುಮ್ಮನಾಗಿದ್ರು. ಆದರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಅಮೆರಿಕದಲ್ಲಿರುವ ಭಾರತೀಯರು ಕೂಡ ಹೋರಾಟವನ್ನ ಮಾಡ್ತಾ ಇದ್ರು. ಇವರ ಸಾವಿಗೆ ನಿಖರವಾದ ಕಾರಣ ಇನ್ನೂ ತಿಳಿದಿಲ್ಲ. ಅದೇ ರೀತಿ ಇವರ ಸಾವಿಗೆ ನ್ಯಾಯವೂ ಕೂಡ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ ಸಾಕಷ್ಟು ರೀತಿಯ ಒಂದು ಬೀದಿ ಬದಿ ಹೋರಾಟಗಳನ್ನು ಕೂಡ ಅವರು ಮಾಡ್ಕೊಂಡು ಬಂದಿದ್ರು. ಅದೇ ರೀತಿ ಕೆಲವೊಂದು ಅಮೌಂಟ್ ಅಂದ್ರೆ ಸುಮಾರು $11,000 ಅಂತ ಏನ್ ಹೇಳ್ತೀವಿ ಅದೊಂದು ಚೆಕ್ ಅನ್ನ ಇವರ ಪೋಷಕರಿಗೆ ನೀಡಿ ಅಲ್ಲಿನ ಸರ್ಕಾರ ಕೈ ತೊಳೆದುಕೊಂಡಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತಿಗೆ ಈ ಒಂದು ಪ್ರಕರಣದಲ್ಲಿ ಟ್ವಿಸ್ಟ್ ಅನ್ನು ನೀವು ಕೇಳಿದ್ದೆ ಆದ್ರೆ ನಿಜವಾಗಿಯೂ ಆಶ್ಚರ್ಯ ಪಡ್ತೀರಾ. ಅಷ್ಟಕ್ಕೂ ಆಗಿದ್ದೇನು ಅಂತ ನಾವು ನೋಡ್ತಾ ಹೋದ್ರೆ ಏನು ಅವತ್ತಿನ ದಿನ ಅಂದ್ರೆ 2023ರಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ ಈ ಒಬ್ಬ ಯುವತಿ ಸತ್ತು ಶವದ ರೀತಿಯಲ್ಲಿ ಅಲ್ಲಿ ಮಲಗಿದ್ರು. ನಂತರದಲ್ಲಿ ಆ ಒಂದು ಘಟನೆ ನಡೆದ ಸ್ಥಳಕ್ಕೆ ಅಲ್ಲಿನ ಅಧಿಕಾರಿಯೊಬ್ರು ಹೋಗ್ತಾರೆ. ಅವರ ಹೆಸರು ಡೇನಿಯಲ್ ಅಂತ. ಆ ಒಬ್ಬ ಅಧಿಕಾರಿಯ ಬಾಡಿ ಕ್ಯಾಮ್ ಅಂತ ಏನ್ ಹೇಳ್ತೀವಿ ಅವರ ದೇಹದಲ್ಲಿ ಅಥವಾ ಯೂನಿಫಾರ್ಮ್ ಮೇಲೆ ಒಂದು ಕ್ಯಾಮರಾವನ್ನ ಅಳವಡಿಸಿರ್ತಾರೆ. ಅಲ್ಲಿ ರೆಕಾರ್ಡ್ ಆದಂತಹ ಕೆಲವೊಂದು ಅಂಶಗಳು ಇವರಿಗೆ 262 ಕೋಟಿ ರೂಪಾಯಿಯನ್ನ ಏನು ಅಲ್ಲಿನ ಸರ್ಕಾರ ಇಲ್ಲಿಗೆ ಕೊಡುವ ಹಾಗೆ ಅಮೆರಿಕದ ನ್ಯಾಯಾಲಯ ಆದೇಶವನ್ನ ಮಾಡುತ್ತೆ. ಅಷ್ಟಕ್ಕೂ ಅಲ್ಲಿನ ಒಂದು ವಾಯ್ಸ್ ರೆಕಾರ್ಡ್ ಅಲ್ಲಿ ಏನಿತ್ತು ಅಂತ ನಾವು ನೋಡ್ತಾ ಹೋದ್ರೆ ಏನು ಡೇನಿಯಲ್ ಎನ್ನುವ ಅಧಿಕಾರಿ ಸ್ಥಳಕ್ಕೆ ಹೋಗ್ತಾರೆ. ಅವರು ಅಲ್ಲಿ ಉಳಿದಂತಹ ಅವರ ಕೆಳಹಂತದ ಅಧಿಕಾರಿಗಳ ಬಳಿ ಕೆಲವೊಂದು ಮಾತುಗಳನ್ನ ಆಡ್ತಾರೆ. ಅದರಲ್ಲಿ ಅತಿ ಪ್ರಮುಖವಾದ ಹೇಳಿಕೆಗಳೇನು ಅಂತ ನಾವು ನೋಡ್ತಾ ಹೋದ್ರೆ ಏನು ಡೇನಿಯಲ್ ಎಂಬ ಅಧಿಕಾರಿ ಹೀಗೆ ಹೇಳ್ತಾರೆ, ಇಲ್ಲಿ ಸತ್ತಿರೋದು ಸುಮಾರು 26 ವರ್ಷದ ಯುವತಿ, ನೋಡೋದಕ್ಕೆ ಭಾರತೀಯರ ತರ ಇದ್ದಾಳೆ ಅಂತ ಸೆಲೆಬ್ರಿಟಿ ಏನಲ್ಲ, ಹೀಗಾಗಿ ಇವಳ ಜೀವಕ್ಕೆ ಹೆಚ್ಚಿನ ಮೌಲ್ಯ ಇಲ್ಲ. ಹೀಗಾಗಿ ಸುಮಾರು ಒಂದು $15,000 ಅನ್ನ ಕೊಟ್ಟು ಕೈ ತೊಳೆದುಕೊಂಡು ಸುಮ್ಮನಾಗಿ ಎನ್ನುವ ಒಂದು ಉಡಾಫೆ ಅಥವಾ ಬೇಕಾಬಿಟ್ಟಿ ಹೇಳಿಕೆಯನ್ನ ಆಫೀಸರ್ ಅಲ್ಲಿ ನೀಡ್ತಾರೆ. ಆದ್ರೆ ಅವರಿಗೆ ಅರಿವಿರಲಿಲ್ಲ ಅನ್ಸುತ್ತೆ ಅವರ ಒಂದು ಯೂನಿಫಾರ್ಮ್ ಮೇಲೆ ಒಂದು ಬಾಡಿ ಕ್ಯಾಮರಾ ಇದೆ ಅಂತ. ಆ ಕ್ಯಾಮರಾದಲ್ಲಿ ಅವರು ಮಾತನಾಡಿದ ಎಲ್ಲ ಹೇಳಿಕೆಗಳು ವಿಡಿಯೋ ಸಮೇತ ದಾಖಲಾಗಿತ್ತು. ಇದು ಕೆಲವು ಅಂದ್ರೆ 2023ರಲ್ಲಿ ಆ ಒಂದು ಇನ್ಸಿಡೆಂಟ್ ಆದ್ರೆ 2025ರಲ್ಲಿ ಈ ಒಂದು ವಿಡಿಯೋ ಅಲ್ಲಿನ ಅಧಿಕಾರಿಗಳು ಏನು ಮೀಡಿಯಾದವ್ರಿಗಾಗಿರ್ಬೋದು ಅದೇ ರೀತಿ ಸಾರ್ವಜನಿಕರು ನೋಡ್ಲಿ ಅಂತ ಅದನ್ನ ಪಸರಿಸಿದ್ರು. ನಂತರದಲ್ಲಿ ಆ ಎಲ್ಲ ವಿಚಾರಗಳನ್ನ ಮನಗಂಡಂತಹ ಅಲ್ಲಿನ ನ್ಯಾಯಾಲಯ ಮತ್ತೊಮ್ಮೆ ವಿಚಾರಣೆಯನ್ನ ಕರೆಯುತ್ತೆ. ಈ ಒಂದು ವಿಚಾರಣೆಯಲ್ಲಿ ಪೊಲೀಸ್ ಆಫೀಸರ್ ಯಾರಿದ್ರು ಆಕ್ಸಿಡೆಂಟ್ ಮಾಡಿದವನು, ಅದೇ ರೀತಿ ಈ ರೀತಿ ಬಾಡಿ ಕ್ಯಾಮರಾವನ್ನು ಹಾಕಿಕೊಂಡು ಈ ರೀತಿಯ ಉಡಾಫೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತಹ ಅಧಿಕಾರಿ ಏನಿದ್ದಾನೆ ಇವರಿಬ್ಬರನ್ನೂ ಸಹ ಅಮಾನತು ಮಾಡಿ ಏನು ಆ ಒಂದು ಪೊಲೀಸ್ ಇಲಾಖೆ ಅದೇ ರೀತಿ ಅಲ್ಲಿನ ಸರ್ಕಾರ ಸರಿಯಾದ ಒಂದು ಕ್ರಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿಲ್ಲ, ಸಾಕಷ್ಟು ವರ್ಷಗಳ ಕಾಲ ಈ ಒಂದು ಇನ್ವೆಸ್ಟಿಗೇಷನ್ ಅನ್ನ ಹಳ್ಳ ಇಡಿಸಿದ್ರು ಎಂಬ ಕಾರಣಕ್ಕೆ ನೀವು ಅವರಿಗೆ ಅಂದ್ರೆ ಏನು ಭಾರತದಲ್ಲಿರುವ ಜಾಹ್ನವಿಯವರ ಪೇರೆಂಟ್ಸ್ಗೆ ಅವರ ಮಗಳನ್ನ ನಿಮ್ಮ ಕೈಲಿ ವಾಪಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸುಮಾರು 262 ಕೋಟಿ ಹಣವನ್ನ ನೀವು ಅವರಿಗೆ ಕೊಡಿ ಎನ್ನುವ ಒಂದು ಆದೇಶವನ್ನ ಮಾಡುತ್ತೆ. ಈ ಒಂದು ಆದೇಶ ಏನಿದೆ ಇದು ಅಮೆರಿಕಾದಲ್ಲಿ ಮೊದಲನೇ ಬಾರಿ ಈ ರೀತಿ ಮಾಡಿರುವ ಒಂದು ಆದೇಶ ಅಂತ ಹೇಳ್ಬೋದು. ಸಾಧಾರಣವಾಗಿ ಏನು ಅಲ್ಲಿನ ಒಂದು ಇಲಾಖೆ ಪೊಲೀಸ್ ಇಲಾಖೆ ಏನಿದೆ ಸಾಕಷ್ಟು ರೀತಿಯಲ್ಲಿ ದಂಡವನ್ನ ಈ ರೀತಿಯಲ್ಲಿ ಪಾವತಿಸಿದೆ. ಈ ಹಿಂದೆ ಸುಮಾರು 200 ಕೋಟಿ ದಂಡವನ್ನ ಪೊಲೀಸ್ ಇಲಾಖೆಯಿಂದ ಯಾರು ವಿಕ್ಟಿಮ್ ಇರ್ತಾರೆ ಅವರಿಗೆ ನೀಡಿದೆ. ಆದ್ರೆ ಈ ರೀತಿಯ ಬರೋಬ್ಬರಿ 262 ಕೋಟಿ ರೂಪಾಯಿ ಹಣ ಏನಿದೆ ಇದನ್ನ ನೀಡಿರುವುದು ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಅಂತಾನೆ ಹೇಳ್ಬೋದು. ಹೀಗಾಗಿ ಈ ಒಂದು ಕೇಸ್ ಸದ್ಯದ ಪರಿಸ್ಥಿತಿಯಲ್ಲಿ ವ್ಯಾಪಕವಾದ ಚರ್ಚೆಯಲ್ಲಿದೆ. ಏನೇ ಅಂದ್ರೂ ಏನು ಓದೋದಕ್ಕೆ ಅಮೆರಿಕಕ್ಕೆ ಹೋಗಿ ಅದು ಕೂಡ ಸಾಕಷ್ಟು ಹಣವನ್ನ ಟ್ಯಾಕ್ಸ್ ಅನ್ನ ಖರ್ಚನ್ನ ಮಾಡಿ ಅಲ್ಲಿ ಏನು ವಿದ್ಯಾಭ್ಯಾಸವನ್ನ ಪಡಿತಾ ಇದ್ರು. ಆದ್ರೆ ಅಮೆರಿಕವನ್ನ ನಂಬಿ ತಮ್ಮ ಮಗಳನ್ನ ಅಲ್ಲಿ ಬಿಟ್ಟಿದ್ರು. ಆದ್ರೆ ಅಲ್ಲಿನ ಏನು ಪೊಲೀಸ್ ವ್ಯವಸ್ಥೆ ಏನಿದೆ ಆ ಒಂದು ಪೊಲೀಸ್ ವ್ಯವಸ್ಥೆಯ ವಾಹನಕ್ಕೆ
ಏನು ಇವರು ಸಿಕ್ಕಿ ಅಲ್ಲಿ ಸಾವನ್ನಪ್ಪಿದ್ರು. ಆದರೆ ಏನು ಅಲ್ಲಿನ ಆಕ್ಸಿಡೆಂಟ್ ಮಾಡಿದಂತಹ ಅಧಿಕಾರಿ ಇದ್ದಾರೆ, ಅವರು ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಏನು ಅಂತ ನಾವು ನೋಡ್ತಾ ಹೋದ್ರೆ, ನಾನು ಆಕ್ಸಿಡೆಂಟ್ ಅನ್ನು ಮಾಡಬೇಕು ಅಂತ ಮಾಡಿಲ್ಲ, ಯಾವುದೋ ಒಂದು ಡ್ರಗ್ ಕೇಸ್ನಲ್ಲಿ ನಾನು ಅರ್ಜೆಂಟ್ ಆಗಿ ಇಮಿಡಿಯೇಟ್ ಆಗಿ ಹೋಗ್ತಾ ಇದ್ದೆ, ಈ ಒಂದು ಸಮಯದಲ್ಲಿ ಉದ್ದೇಶ ಪೂರ್ವವಾಗಿ ಅಲ್ಲದೆ ಇದ್ದರೂ ಬೈ ಮಿಸ್ಟೇಕ್ ಈ ಒಂದು ಆಕ್ಸಿಡೆಂಟ್ ಆಯಿತು ಎನ್ನುವ ಒಂದು ಹೇಳಿಕೆಯನ್ನ ತದನಂತರ ಕೊಟ್ಟರು. ಆದರೆ 2023ರಲ್ಲಿ ಅವರು ಯಾವುದೇ ಹೇಳಿಕೆಯನ್ನು ನೀಡಿರಲಿಲ್ಲ. ಹೀಗಾಗಿ ಇವತ್ತಿನ ಮಟ್ಟಿಗೆ ಏನು ಅಮೆರಿಕಾದಿಂದ ಬಂದಂತಹ ಈ ಒಂದು ತೀರ್ಪು ಏನು ವಿಶ್ವವ್ಯಾಪಿ ಒಂದು ಸಾಕಷ್ಟು ದೊಡ್ಡ ಮಟ್ಟಿನ ಚರ್ಚೆ ಆಗಿದೆ ಅಂತಾನೆ ಹೇಳ್ಬೋದು. ಇದು ಈ ಹೊತ್ತಿನ ಸುದ್ದಿ. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.